ಶಿವಮಾ ಮೇಡಮ್ ಹೇಳಿ. ನಮಸ್ತೆ ಸರ್. ಎಸ್ ಮೇಡಮ್. ಹೇಗಿದ್ದೀರಾ ಸರ್? ಸೂಪರ್. ಒಂದು ಫೀಡ್ಬ್ಯಾಕ್ ಹೇಳಿ ಓಕೆ. ಸರ್. ಹ್ಮ್. ಒಬ್ರಿಗೆ 15 years ಇಂದ ಅವರು ಪಫ್ ತಗೋತಾ ಇದ್ರಂತೆ. ಹ್ಮ್. 15 years ಇಂದ ಅವರು ಹ್ಮ್. ರೋಡಲ್ಲಿ ಓಡಾಡಕ್ಕೂ ಹ್ಮ್. ಭಯ. ಅವ್ರು ಹೋಗ್ತಾನೆ ಇರ್ಲಿಲ್ವಂತೆ, ಹ್ಮ್. ರೋಡಿಗೆ ಹೋಗ್ತಿರ್ಲಿಲ್ಲಂತೆ. ಏನಿದ್ರು ಹಸ್ಬೆಂಡ್ ಜೊತೆ ಹೋಗ್ತಾ ಇದ್ರಂತೆ. ಅವ್ರು ಮೊನ್ನೆ ಬಂದಿದ್ದಾರೆ. ಫಸ್ಟ್ ಡೇ ನಾನ್ ಟ್ರೀಟ್ ಮಾಡಿದೆ. ಎವ್ರಿ ಮಾರ್ನಿಂಗ್ ಅವರು 30 times ಸ್ನೀಸ್ ಮಾಡ್ತಿದ್ರಂತೆ. 30 times ಕಂಟಿನ್ಯೂಸ್ ಆಗಿ. ಅದು ಈ ರಿಬ್ ಎಲ್ಲ ಫುಲ್ ಪೇನ್ ಬಂದ್ಬಿಡ್ತಾ ಇತ್ತಂತೆ. ಆಮೇಲೆ ನಾನ್ ಫಸ್ಟ್ ಡೇ ಓಕೆ. ಮರ್ಮ ಮಾಡಿ ಕಳ್ಸಿದ್ದೆ. ಸೆಕೆಂಡ್ ಡೇ ಬರ್ತಾರೆ, ಮೇಡಮ್ ಬರೀ 8 times ಅಷ್ಟೇ ಬಂದಿದೆ ನಂಗೆ 30 times ಇಂದ ಅಂತ ಹೇಳಿದ್ರು. ಒನ್ ಡೇ ರಿಸಲ್ಟ್. ಆಮೇಲೆ ಸೆಕೆಂಡ್ ಡೇ ಸೂಪರ್. ಮಾಡಿದೆ ಏನ್ ಸರ್. ಮಾಡಿದ್ರಿ? ಸೆಕೆಂಡ್ ಡೇ ಅದು ಇದು ತಿಲತ್ತ ಕಾಳಂ 1, 2 ಮತ್ತೆ ಬ್ರಹ್ಮ ಮರ್ಮಂ 3, 2, ಆಮೇಲೆ ಅಧಿಪತಿ ಮಹೇಶ ಮರ್ಮ ಇಷ್ಟೇ ಮಾಡಿದ್ದು. ಬೇರೆ ಏನು ನಾನು ಟಚ್ ಮಾಡ್ಲಿಲ್ಲ. ಬಟ್ ಫಸ್ಟ್ ಸೆಕೆಂಡ್ ಡೇಗೆನೆ ಅವರು ಬಂದು, ಬಟ್ ಅವ್ರಿಗೆ ಮೂಗಲ್ ಸೋರ್ತಾ ಇತ್ತ ಅವತ್ತು. ಸೆಕೆಂಡ್ ಡೇ ಸ್ನೀಸಿಂಗ್ ಕಡಿಮೆ ಆಯ್ತು. ಸೆಕೆಂಡ್ ಡೇ ಮರ್ಮ ಮಾಡಿ ಕಳಿಸ್ದೆ. ಥರ್ಡ್ ಡೇ ಬಂದ್ರು, ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ, ನಾನ್ ರೋಡಲ್ಲಿ ಓಡಾಡ್ತಾ ಇದ್ದೀನಿ ಇಷ್ಟು ವರ್ಷಕ್ಕೆ ಅಂತ ಹೇಳಿದ್ರು. ನಂಗಂತೂ ತುಂಬಾ ಶಾಕ್ ಆಯ್ತು ಸರ್. ಜಸ್ಟ್ 2 daysಗೆ ಅವ್ರು ಹೆಂಗೆ ಇದು ಅಂತ ಅನ್ಬಿಟ್ಟು. ಆಮೇಲೆ ಒಂದೇನಂದ್ರೆ ನಾನ್ ನೋಡಿದ್ದು, ಈಗ ಇಷ್ಟು ನೀವು ಮರ್ಮ ಸ್ಟಾರ್ಟ್ ಮಾಡದ್ಮೇಲೆ ನಾನು ಮಾಡ್ಕೊಂಡಿದೀನಿ. ಆಮೇಲೆ ವೆಯ್ಟ್ ಲಾಸ್ ಆಗಿದೆ ಸರ್. ನನ್ ಮಗಳಿಗೆ 4 kg ವೆಯ್ಟ್ ಲಾಸ್ ಆಗಿದೆ. ಅದೊಂದು ತುಂಬಾ 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 ಖುಷಿ ವಿಚಾರ. ಆಮೇಲೆ ಇನ್ನೊಂದು ಸರ್, ಎಲ್ರಿಗೂ ಈಗ ಔಟ್ ರಿಸಲ್ಟ್ ಬರುತ್ತೆ ಅಂತ ಹೇಳಿದಿರಲ್ವಾ, ಎಲ್ಲರಿಗೂ ರಿಸಲ್ಟ್ ಬಂದಿದೆ ಸರ್. ಎಲ್ಲರಿಗೂ ಎಷ್ಟು ಜನಕ್ಕೆ ನಾನ್ ಮರ್ಮ ಮಾಡಿದೀನೋ ಅಷ್ಟು ಜನಕ್ಕೂ ಒಳ್ಳೆ ರಿಸಲ್ಟ್ ಬಂದಿದೆ. ಬಟ್ ಒಂದಿಬ್ರು 3 ಜನಕ್ಕೆ ಮಾತ್ರ ಹೀಟ್ ರಿಲೇಟೆಡ್ ಜಾಸ್ತಿ ಆಯ್ತು. ಅದನ್ನ ನಂಗೆ ಕಡಿಮೆ ಮಾಡಕ್ಕೆ ಗೊತ್ತಾಗ್ತಾ ಇಲ್ಲ ಸರ್. ಥ್ಯಾಂಕ್ ಯು ಇವಾಗ ಸೋ ಮಚ್. ಕೋಲ್ಡ್ ಬಗ್ಗೆ ಅದೇ ಗೊತ್ತಾಯ್ತು. ಆಲ್ಮೋಸ್ಟ್ ಕೋಲ್ಡ್ ಅನ್ನ ಕಡಿಮೆ ಮಾಡೋದು ಹೇಳ್ಕೊಡ್ತಾ ಇದ್ದೀನಲ್ವಾ. ಈಟ್ ಎಲ್ಲಿ ಬರುತ್ತೆ ಗೊತ್ತಾ? ಆರ್ ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಬರುತ್ತೆ. ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಈಟ್ ಕಡಿಮೆ ಮಾಡೋ ಸಿಂಪ್ಟಮ್ಸ್ ಬರುತ್ತೆ. ಕಲಿತೀರಿ. ಎಲ್ಲ ಮಿಕ್ಸ್ ಅಪ್ ಮಾಡಿದಾಗೆ ಗೊತ್ತಾಗಲ್ಲ ಅನ್ನೋದಕ್ಕೆ ಕೋಲ್ಡ್ ಬಗ್ಗೆ ಜಾಸ್ತಿ ಹೇಳ್ತಾ ಇದ್ದೀನಿ. ಇವಾಗ ಈಟ್ ಬಗ್ಗೆ ಮುಂದೆ ಬರುತ್ತಲ್ವಾ, ಅಲ್ಲಿ ಹೇಳ್ತೀನಿ. ಈಟ್ ಇತ್ತು, ಲಿವರ್ ಅನ್ನ ಫಂಕ್ಷನ್ ಜಾಸ್ತಿ ಮಾಡಿದ್ರೆ ಒಂದಿಷ್ಟು ಈಟ್ ಇನ್ಕ್ರೀಸ್ ಆಗುತ್ತೆ. ಏನು ತೊಂದರೆ ಇಲ್ಲ. ಈಟ್ ಇನ್ಕ್ರೀಸ್ ಆಯ್ತು ಅಂದ್ರೆ ಅಂತ ಕ್ರಾನಿಕ್ ಏನ್ ತೊಂದರೆ ಬರಲ್ಲ, ಬೆಸ್ಟ್ ಆಗಿ ವಾಸಿ ಆಗುತ್ತೆ. C1 to C7 ಗೆ ಒಂದು ಕೊಬ್ಬರಿ ಎಣ್ಣೆನ ಹಚ್ಬಿಟ್ಟು ಮಸಾಜ್ ಮಾಡಿ, ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಎಲ್ಲಾ ಮರ್ಮ ಬಿಂದುಗಳು ಅದ್ಭುತವಾಗಿ ವರ್ಕ್ ಆಗುತ್ತೆ. ನಿಮ್ಗೆ ಹೇಳ್ಬೇಕಂದ್ರೆ ಅದಕ್ಕಿಂತ ಮುಂಚೆ ತಿಲರ್ಥ ಕಾಳಂ 2 ಬಗ್ಗೆ ನಿಮ್ಗೆ 1 hour ಹೇಳ್ತಾ ಇದೀನಿ ಅಂದ್ರೆ, ಅದಕ್ಕಿಂತ ಮುಂಚೆ 100-150 ಜನಕ್ಕೆ ತಿಲರ್ಥ ಕಾಳಮ್ಮನ ನನ್ನ ಕೈಲಿಂದ ಮಾಡಿರ್ತೇನೆ. ಮಾಡ್ಬಿಟ್ಟು ಇದು ಲಂಗಿಗೆ ವರ್ಕ್ ಆಗುತ್ತೆ, ಲಿವರ್ಗೆ ವರ್ಕ್ ಆಗುತ್ತೆ. ತಿಲರ್ಥ ಕಾಳಂ ಮಾಡಿದ ನಂತರ ಹೇಗಾಯ್ತು, ಇದನ್ನ 4-5 ಬಾರಿ ಅವರಿಗೆ ಟ್ರೀಟ್ಮೆಂಟ್ ಮಾಡಿ ಏನ್ ರಿಸಲ್ಟ್ ಕೊಡುತ್ತೆ, ಯಾವ ಸಿಂಪ್ಟಮ್ಸ್ ಅನ್ನ ಕಡಿಮೆ ಮಾಡುತ್ತೆ ಅನ್ನೋದನ್ನ ಬರ್ಕೊಂಡು ಇನ್ನೂ 4 ಜನಕ್ಕೆ ಟ್ರೈ ಮಾಡಿ ಅದನ್ನ ನಿಮಗೆ ಇವತ್ತು ತರಗತಿಯಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗಿ ಕಾಮನ್ ಸಿಂಪ್ಟಮ್ಸ್ ಸರ್, ಒಂದು ಕಾಮನ್ ಸಿಂಪ್ಟಮ್ಸ್ ಏನಾಯ್ತು ಅಂದ್ರೆ, ಎಲ್ಲಾರು ಸ್ವಲ್ಪ ಟಯರ್ಡ್ ಆಗಿದ್ರು ಸರ್. ಎಲ್ಲಾರುನು ಮರ್ಮ ಥೆರಪಿ ಆದ್ಮೇಲೆ. ಬಟ್ ಅವ್ರಿಗೆ ಕಾಯಿಲೆ ಗುಣ ಆಗಿದೆ, ಬಟ್ ಟಯರ್ಡ್ನೆಸ್ ಅಲ್ಲಿ ಇದ್ರು ಸರ್. ಅದು ಎಲ್ಲರೂ ಕಾಮನ್ ಅಲ್ಲಿ ಇತ್ತು ಅದು. ಓಕೆ. ಮರ್ಮದಲ್ಲಿ ಇವಾಗ ಒಂದ್ ಹಬ್ಬ ಬಂದ್ರೆ ಒಂದು 15 ಪಾಯಿಂಟ್ ಅನ್ನ ಕಲ್ತಿದ್ದೀರಿ ಅಲ್ವಾ, ಕಲಿತಾ ಬರ್ತೀರಿ. ಇವಾಗ ಜಸ್ಟ್ 15ರಲ್ಲೇ ಏನೋ ಮ್ಯಾಜಿಕ್ ಮಾಡ್ತಾ ಇದೀರಿ ಅಂದ್ರೆ ಗುಡ್. ಇವೆಲ್ಲ ಮರ್ಮ ಕಲ್ತ ನಂತರ ನಿಮ್ಗೆ ಗೊತ್ತಾಗುತ್ತೆ. ಜಸ್ಟ್ ತಿಲರ್ಥ 1 ತಿಲರ್ಥ 2 ಮಾಡಿರ್ತೀರಿ, ಬ್ರಹ್ಮ 1 2 ಮಾಡಿರ್ತೀರಿ ಅಲ್ವಾ. ಅವರ ಸಂಪೂರ್ಣ ಟ್ರೀಟ್ಮೆಂಟ್ ಬೇಕಂದ್ರೆ ಈ ಪಂಚಭೂತಗಳ ಸಮತೋಲನ ಮಾಡ್ಬೇಕಾಗಿರುತ್ತೆ. ನೀವು ಈ ಪಂಚಭೂತಗಳಿಗೆ ಸಮತೋಲನ ಅಂದ್ರೆ ಒಂದು 6-7 ಮರ್ಮ ಅವರ ಸಿಂಪ್ಟಮ್ಸ್ ಅನ್ನ ನೋಡಿ, ಅವ್ರ ಕಿಡ್ನಿಯನ್ನ ನೋಡಿ, ಅವರ ಲಿವರ್ ಅನ್ನ ನೋಡಿ, ಅವ್ರ ಗಾಲ್ ಬ್ಲಾಡರ್ ಅನ್ನ ನೋಡಿ, ಯಾವ ಎನರ್ಜಿ ಇಂಬ್ಯಾಲೆನ್ಸ್ ಆಗಿದೆ ಅದನ್ನ ನೋಡಿ ಸರಿಯಾಗಿ ಅದೇ ಪಾಯಿಂಟ್ ಕೊಟ್ಬಿಟ್ರೆ ಸಂಪೂರ್ಣ ರೆಡಿ ಆಗ್ತಾರೆ. ಇವಾಗ ಕಲಿತಾ ಇದೀರಲ್ವಾ, ನಾನೇನ್ ಹೇಳ್ಕೊಟ್ಟಿರ್ತೀನಿ ಅವ್ರಿಗೆ ಟ್ರೈ ಮಾಡಿರ್ತೀರ ನೀವು. ಎಂಡ್ ಆಫ್ ದ ಡೇ ಕ್ಲಾಸ್ ಅಲ್ಲಿ ಏನ್ ಮಾಡ್ತೀರಪ್ಪ ಅಂದ್ರೆ ಸಂಪೂರ್ಣತೆ ಗೊತ್ತಾಗುತ್ತೆ ನಿಮ್ಗೆ. ಲಿವರ್ ಅಂದ್ರೆ ಏನು, ಗಾಲ್ ಬ್ಲಾಡರ್ ಅಂದ್ರೆ ಏನು, ಹಾರ್ಟ್ ಅಂದ್ರೆ ಏನು, ಸ್ಮಾಲ್ ಇಂಟೆಸ್ಟೈನ್ ಅಂದ್ರೆ ಏನು, ಲಂಗ್ ಅಂದ್ರೆ ಏನು, ಲಾರ್ಜ್ ಇಂಟೆಸ್ಟೈನ್ ಅಂದ್ರೆ ಸ್ಪ್ಲೀನು, ಸ್ಟಮಕ್, ಕಿಡ್ನಿ, ಯೂಬಿ, ಇವೆಲ್ಲದ್ರ ಬಗ್ಗೆ ಕಲ್ತ್ರಿ ಅಂತಂದ್ರೆ ನಿಮಗೆ ಒಂದು ರೂಟ್ ಗೊತ್ತಾಗುತ್ತೆ. ಓ, ಇವ್ರಿಗೆ ಇದೇ ಎನರ್ಜಿ ಇಂಬ್ಯಾಲೆನ್ಸ್ ಆಗಿದೆ, ಇದೇ ಎನರ್ಜಿ ಇಂಬ್ಯಾಲೆನ್ಸ್ ಆಗಿದೆ. ಅವಾಗ ಏನಾಗುತ್ತೆ,
ಸರಿಯಾಗಿ ಕಲ್ತ ನಂತರ ನೀವು ಮರ್ಮ ಮಾಡ್ತೀರ ಅಲ್ವಾ, ಅದೇ ವ್ಯಕ್ತಿನೇ ನೀವು ಮತ್ತೆ 4 ವರ್ಷ ಬಿಟ್ಟು ಅದೇ ಸಿಂಪ್ಟಮ್ಸ್ ಇಂದ ಬಂದಾನಪ್ಪ ಅಂದ್ರೆ ಅವಾಗ ನೀವು ಬೇರೆ ಟ್ರೀಟ್ಮೆಂಟ್ ಅನ್ನ ಕೊಡ್ತೀರಿ. ಜಸ್ಟ್ 4 ತಿಲರ್ತ 1 ತಿಲರ್ತ 2 ಬ್ರಹ್ಮ 1 ಬ್ರಹ್ಮ 2 ಮಾಡಿರ್ತೀರಿ ಅಲ್ವಾ, ನೆಕ್ಸ್ಟ್ ನೀವು 3 ತಿಂಗಳ ನಂತರ ಅದೇ ಸಿಂಪ್ಟಮ್ಸ್ ಇಂದ ಅದೇ ವ್ಯಕ್ತಿ ಅಥವಾ ಇನ್ನೊಬ್ಬ ಯಾರಾದ್ರೂ ಬಂದ ಅಂದ್ರೆ ತಿಲರ್ತ 1 ತಿಲರ್ತ 2 ಮಾಡಲ್ಲ, ತಿಲರ್ತ 2 ಮಾಡಿ ಬ್ರಹ್ಮ 2 ಮಾಡಿ ಅಧಿಪತಿ ಮಾಡ್ಬಿಡ್ತೀರಾ, ವಾಸಿ ಆಗುತ್ತೆ. ಕಲಿತಾ ಇರೋ ಕಾರಣಕ್ಕೆ ಟ್ರೈ ಮಾಡ್ತಾ ಇದ್ರಿ ಎಲ್ಲಾ ಮರ್ಮವನ್ನ ಮಾಡಿ, ಏನು ತೊಂದ್ರೆ ಆಗಲ್ಲ. ಸ್ವಲ್ಪ ಸುಸ್ತು ಅನಿಸ್ತದೆ ಅಂದ್ರೆ ರೆಸ್ಟ್ ಮಾಡಕ್ ಹೇಳಿ. ಅದ್ಭುತವಾಗಿ ಒಂದೊಂದು ಮರ್ಮ ಕೂಡ ಅದ್ಭುತವಾಗಿ ವರ್ಕ್ ಆಗುತ್ತೆ. ಟ್ರೈ ಮಾಡಿ ಮತ್ತೆ ನೀವು ಮಾಡ್ಬೇಕಾದ್ರೆ ಸ್ವಲ್ಪ ಫಾಸ್ಟ್ ಸ್ಪೀಡ್ ಸರಿಯಾಗಿ ಮಾಡುವಾಗ ಒಂದಿಷ್ಟೇನೋ ತೊಂದ್ರೆ ಆಗಿರುತ್ತೆ, ಅದಕ್ಕೆ ಕಲಿಬೇಕಾದ್ರೆ ಆಗತ್ತೆ. 4-5 ಜನಕ್ಕೆ ಮಾಡ್ತಾ ರೂಢಿ ಬೀಳುತ್ತೆ ಅಲ್ವಾ, ಏನೋ ಆಗ್ತದೆ. ಓಕೆನಮ್ಮ? ಥ್ಯಾಂಕ್ ಯು ವೆರಿ ಓಕೆ, ಮಚ್ ಸರ್. ಥ್ಯಾಂಕ್ ಯು.